ತುಮಕೂರು ಪಟ್ಟಣದ ಗೃಹ ಕಚೇರಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಅವರು ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರು ಸಂಸ್ಥಾನದ ಅವಧಿಯಲ್ಲಿ ಕಾಗಿಹಳ್ಳ ಕಾವಲ್ ಸರ್ವೆ ನಂಬರ್ 1 ಹಾಗೂ ಚೌಡ್ಲಾಪುರ ಅರಣ್ಯದ ಸರ್ವೆ ನಂಬರ್ 15 ಪ್ರದೇಶಗಳಲ್ಲಿ 1963 ಮತ್ತು 64ರಲ್ಲಿ ರಾಜ್ಯ ಸರ್ಕಾರವು ಬಡವರು, ದೀನದಲಿತರು ಮತ್ತು ಯೋಧರಿಗೆ ಅರಣ್ಯ ಭೂಮಿಯನ್ನು ಮಂಜೂರು ಮಾಡಿತ್ತು. ಸುಮಾರು 60 ವರ್ಷಗಳಿಂದ ಈ ಭೂಮಿಯಲ್ಲಿ ರೈತ ಕುಟುಂಬಗಳು ಮನೆ ನಿರ್ಮಿಸಿಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡಿಸುತ್ತಾ ಜೀವನ ಸಾಗಿಸುತ್ತಿವೆ. ಈ ಅವಧಿಯಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳು ನೀಡಿದ ದಾಖಲೆಗಳ ಆಧಾರದ ಮೇಲೆ ರೈತರು ಸಾಗುವಳಿ ಚೀಟಿ, ದುರಸ್ತು ದಾಖಲೆಗಳು ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಹೊಂದಿದ್ದಾರೆ. ಜೊತೆಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್, ವಿದ್ಯುತ್ ಸಂಪರ್ಕ ಹಾಗೂ ಬ್ಯಾಂಕುಗಳಿಂದ ಸಾಲ ಸೌಲಭ್ಯಗಳನ್ನು ಪಡೆದು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಇದೀಗ ಅರಣ್ಯ ಇಲಾಖೆ ಏಕಾಏಕಿ ಈ ಭೂಮಿಯನ್ನು ಮೀಸಲು ಅರಣ್ಯ ಪ್ರದೇಶವೆಂದು ಘೋಷಿಸಿ 3 ನೋಟಿಸ್ಗಳನ್ನು ನೀಡಿರುವುದು ರೈತರಲ್ಲಿ ಆತಂಕ ಉಂಟು ಮಾಡಿದೆ. ಇದೇ ವೇಳೆ ಅರಣ್ಯ ಇಲಾಖೆಯಲ್ಲಿ ಭೂಮಿಯಲ್ಲಿ ಗಣಿಗಾರಿಕೆ ಅನುಮತಿ ನೀಡಿರುವುದು ಆರೋಪಿಸಿದ ಅವರು, ಗಣಿಗಾರಿಕೆ ತಡೆಗಟ್ಟದೆ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ ಎಂದು ಪ್ರಶ್ನಿಸಿದರು. ಈ ಕ್ರಮ ಜಾರಿಯಾದರೆ 150ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಗಲಿದೆ. ಸರ್ಕಾರವೇ ಭೂಮಿಯನ್ನು ಮಂಜೂರು ಮಾಡಿ ಮತ್ತೆ ಅದೇ ಸರ್ಕಾರವೇ ಅದನ್ನು ವಾಪಸ್ ಪಡೆಯುವುದು ಮುಂದಾಗಿರುವುದು ಖಂಡನೀಯ ಎಂದು ಅವರು ಹೇಳಿದರು. ಈ ರೀತಿ ಕ್ರಮ ಮುಂದುವರೆದಲ್ಲಿ ತಾಲೂಕು ರೈತರೊಂದಿಗೆ ಉಗ್ರ ಹೋರಾಟ ಮತ್ತು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಇರಲಗೆರೆ ಗ್ರಾಮದ ಪ್ರಕಾಶ್, ಶಂಕರಪ್ಪ, ಕೃಷ್ಣಮೂರ್ತಿ, ಸಿದ್ದೇಶ್, ಉಮಾದೇವಿ ಹಾಗೂ ಅಣ್ಣಮಾರನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಾಗಿಹಳ್ಳಿ ಸರ್ವೆ ನಂಬರ್ 1ರಲ್ಲಿ 930 ಎಕರೆ ಇದು. ಚೌಡ್ಲಾಪುರ ಸರ್ವೆ ನಂಬರ್ 11ರಲ್ಲಿ 2428 ಎಕರೆ. ಈ ಸರ್ವೆ ನಂಬರಲ್ಲಿ 130 ಎಕರೆ ಇವರಿಗೆ, ಇವರೇನು ಸರ್ವೆ ನಂಬರ್ 1 ಅಂತ ಹೇಳ್ತಾರೆ ಅದರಲ್ಲಿ 130 ಎಕರೆ ಗ್ರಾಂಟ್ ಆಗಿದೆ. 130 ಜನಕ್ಕೆ 3 ಎಕರೆ ತರ ಒಂದು ಸುಮಾರು 400 ಎಕರೆ ಗ್ರಾಂಟ್ ಆಗಿದೆ. ಗ್ರಾಂಟ್ ಆಗಿರೋ ದಾಖಲಾತಿಗಳು ಎಲ್ಲದೂ ಇದೆ, ಸರ್ಟಿಫಿಕೇಟ್ ಕಾಪೀಸ್ ಎಲ್ಲದೂ ಇದೆ. ಅವತ್ತಿಂದಲೂ ರೈತರುಗಳೆಲ್ಲ ಅಲ್ಲಿ ಜೀವನ ಕಟ್ಕೊಂಡಿದ್ದಾರೆ. 50-60 ವರ್ಷದಿಂದ 3 ಎಕರೆ 5 ಎಕರೆ ಮನೆಗಳು ಕಟ್ಕೊಂಡು, ತೋಟದಲ್ಲೇ ಮನೆಗಳು ಕಟ್ಕೊಂಡು, ತೋಟ ಇದ್ದಾವೆ, ತೆಂಗಿನ ತೋಟಗಳಿದ್ದಾವೆ, ಮತ್ತು ಅಡಿಕೆ ತೋಟಗಳಿದ್ದಾವೆ, ಮನೆಗಳಿದೆ ಎಲ್ಲ ಜಮೀನುಗಳಲ್ಲಿ. ಮತ್ತು ಅವತ್ತಿಂದ ಉಳುಮೆ ಮಾಡ್ಕೊಂಡು ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು, ಗಂಗಾ ಕಲ್ಯಾಣ ಯೋಜನೆಗಳು ಇರ್ಬೋದು, ಮತ್ತು ಏನೆಲ್ಲ ಯೋಜನೆಗಳು ಸರ್ಕಾರದ ರೂಪದಲ್ಲಿ ಜಮೀನಿಗೆ ಏನು ಬರಬೇಕು ಈ ಜಮೀನಿನ ಮುಖಾಂತರನೇ ತಗೊಂಡಿದ್ದಾರೆ. ಬ್ಯಾಂಕಲ್ಲಿ ಲೋನ್ಗಳು ಮಾಡ್ಕೊಂಡಿದ್ದಾರೆ, ಟ್ರ್ಯಾಕ್ಟರ್ ಲೋನ್ಗಳು ತಗೊಂಡಿದ್ದಾರೆ. ಹಲವಾರು ವಿಧದಲ್ಲಿ ಸರ್ಕಾರದ ವಿವಿಧ ಏನೆಲ್ಲ ಯೋಜನೆಗಳು ಬರ್ತವೆ ಈ ಜಮೀನುಗಳ ಮುಖಾಂತರ ಇವತ್ತು ಸರ್ಕಾರದ ಸವಲತ್ತುಗಳೆಲ್ಲ ಪಡೆದಿದ್ದಾರೆ, ಜೀವನ ಕಟ್ಕೊಂಡಿದ್ದಾರೆ. ಇವತ್ತು ಎಲ್ಲ ಇದೆ, ಹೇಳಿದ್ದೀನಿ. ಸರ್ಕಾರದಿಂದ ಬಂದಿರೋ ಎಲ್ಲ ದಾಖಲಾತಿಗಳು ಅವ್ರ ಹತ್ರ ಇದೆ. ಇವತ್ತು ಸರ್ಟಿಫಿಕೇಟ್ ಕಾಪೀಸ್ ತೆಗಿಬೋದು ಎಲ್ಲರೂ. ಅದರಲ್ಲಿ ಸುಮಾರು 130 ಫಲಾನುಭವಿಗಳಿದ್ದಾವೆ. 3 ಎಕರೆ 4 ಎಕರೆ ಈ ಥರ. ಮತ್ತು ಸರ್ವೆ ಸ್ಕೆಚ್ಚು ಎಲ್ಲ ಮಾಡಿದ್ದಾರೆ. ಕೆಲವಾರು ಜನಗಳಿಗೆ ಪೋಡಿನೂ ದುರಸ್ತಿನೂ ಮಾಡಿ, ಸರ್ವೆ ಸ್ಕೆಚ್ ಮಾಡಿ ಪೋಡಿ ದುರಸ್ತಿನೂ ಮಾಡಿಕೊಟ್ಟಿದ್ದಾರೆ ಇದೇ ಜಾಗದಲ್ಲಿ. ಸೊ ಈಗೆಲ್ಲ ಇರಬೇಕಾದ್ರೆ ಈಗ ಮೊನ್ನೆ ನಮ್ಮ ಇವರು ಅರಣ್ಯ ಇಲಾಖೆಯವರು ಇವರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಅವರ ವಾದ ಏನು ಅಂತಂದರೆ, ಒಂದು ಸರ್ಕಾರಿ ಆದೇಶ ಆಗಿದೆ, ಯಾವುದೋ ಅದನ್ನು ಆದೇಶನ ಬರೆದಿದ್ದಾರೆ, AF 1722. ದಿನಾಂಕ ಬಂದು 24/9/1940 ಇದು ಮೀಸಲು ಅರಣ್ಯ ಅಂತ ನಮಗೆ ಸರ್ಕಾರ ಗುರುತು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಮಾಧ್ಯಮಗೋಷ್ಠಿಯ ಉದ್ದೇಶ. ಈಗಾಗಲೇ ತಾಲೂಕಲ್ಲಿ ನಮ್ಮ ಅರಣ್ಯ ಇಲಾಖೆಯಿಂದ ಹಲವಾರು ರೈತರುಗಳಿಗೆ ಈ ಒತ್ತುವರಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ತೆರವು ನೋಟಿಸ್ ಕೊಡ್ತಾ ಇದ್ದಾರೆ. ಯಾವ ಭಾಗದಲ್ಲಿ ಅಂತಂದರೆ ಚೌಡ್ಲಾಪುರ ಕಾವಲು ಮತ್ತು ಕಾಗೇಹಳ್ಳಿ ಕಾವಲು ಸರ್ವೆ ನಂಬರ್ 1 ಜಮೀನುಗಳು. ಇದು ಈ ಕಡೆ ಬರುತ್ತೆ, ನಮ್ಮ ಈಗಲಿಗೆರೆ, ಅಣ್ಣಮಾರನಹಳ್ಳಿ, ಜಪ್ನಹಳ್ಳಿ ಈ ಭಾಗದ ರೈತರುಗಳಿಗೆ ಇದು ಸಂಬಂಧಪಟ್ಟಿದ್ದು. ಬಾಯಿ ಕಡೆನೇ ಸಂಬಂಧಪಟ್ಟಿದ್ದು. ಮುಖ್ಯವಾಗಿ ಈ ಭಾಗದ ರೈತರು ಸುಮಾರು ಒಂದು 60-70 ವರ್ಷಗಳಿಂದ ಜೀವನ ಕಟ್ಕೊಂಡಿದ್ದಾರೆ. ಹಿಡುವಳಿ ರೂಪದಲ್ಲಿ ಎಲ್ಲರೂ ಗ್ರಾಂಟ್ ಆಗಿ ಇವರಿಗೆ 1971-72 ಗ್ರಾಂಟ್ ಆಗಿದೆ. ಗ್ರಾಂಟ್ ಆಗಿರೋ ಜಮೀನುಗಳ ಏನು ಸರ್ಟಿಫಿಕೇಟ್ ಕಾಪಿಗಳಿದೆ ಎಲ್ಲರೂ ಇದೆ. ಸರ್ಕಾರ ಇದು ಗ್ರಾಂಟ್ ಮಾಡಿ
ಅವರಿಗೆ ಏನೆಲ್ಲ ಕಂದಾಯ ದಾಖಲಾತಿಗಳು ಮಾಡಿಕೊಡ್ಬೇಕು. ಸರ್ಕಾರದ ವತಿಯಿಂದಲೇ ತಹಸೀಲ್ದಾರರು ಅವರ ಆದೇಶದ ಮೇರೆಗೆ ಅವಾಗಿನ ಏನು ನಮ್ಮ ಶಾಸಕರಿದ್ದರು ಕಮಿಟಿ ಇತ್ತು ಅವರ ಅಪ್ರೂವಲ್ ಮೇರೆಗೆ ಮಂಜಣ್ಣ ಅವರ ಕಾಲದಲ್ಲಿ ಇದು ಏನೆಲ್ಲ ಭೂಮಿ ಇಲ್ದರಿಗೆ ಭೂಮಿ ಕೂಡ ಒಂದು ಅವಕಾಶಗಳಿತ್ತು ಸರ್ಕಾರದ ಮುಖಾಂತರ. ಅವತ್ತು ಈ LNDSR ನಂಬರ್ ಇದೆ 4271 4278 130 ಜನಕ್ಕೆ ಜಮೀನು ಇಲ್ದರಿಗೆ ಈ ಸರ್ಕಾರಿ ಒಂದು ಗೋಮಾಳ ಏನು ಇವತ್ತು ಫಾರೆಸ್ಟ್ ನಮ್ಮದು ಅಂತ ಕ್ಲೈಮ್ ಮಾಡ್ತಿದ್ದಾರೆ, ಆ ಸರ್ಕಾರಿ ಜಾಗದಲ್ಲಿ ರೈತರುಗಳಿಗೆ ಇದು ಗ್ರ್ಯಾಂಟ್ ಮಾಡಿಕೊಟ್ಟಿರೋದು.